ಹಲೋ ವೀಕ್ಷಕ ಬಂಧುಗಳೇ, ನಾನು ನಿಮ್ಮ ವಿಜಯ್ ಭಾಗ್ಯ RCR. ಪ್ರಯಾಗ್ರಾಜ್ ಕುಂಭಮೇಳ ಪ್ರಯುಕ್ತ ಇವತ್ತಿನ 2ನೇ ದಿವಸ ನಮ್ಮ ಪ್ರಯಾಣ ವಾರಣಾಸಿಯಿಂದ ಗಯಾ ಕಡೆಗೆ. ಈಗ ಸಮಯ ಬೆಳಗ್ಗೆ 4:10 ಗಯಾಕ್ಕೆ ಹೊರಡ್ತಾ ಇದ್ದೇವೆ. ಇಲ್ಲಿಂದ ನಾವು ವಾರಣಾಸಿಯಿಂದ ನಮ್ಮದು ಪ್ರಯಾಗ್ರಾಜ್ ನಿಮಿತ್ತ 2ನೇ ಪ್ರಯಾಣ, 2ನೇ ದಿವಸದ ಇವತ್ತಿಂದು. ಇನ್ನು ನಾನು ಮುಂದೆ ನಿಮಗೆ ಗಯಾದ ಬಗ್ಗೆ ಮಾಹಿತಿ ಮತ್ತು ಅಲ್ಲಿಯ ವಿಶೇಷತೆ ಮತ್ತು ಸ್ಥಳ ಪುರಾಣ ಬಗ್ಗೆ ವಿಶ್ಲೇಷಿಸುತ್ತೇನೆ. ಮರೆಯದೆ ನನ್ನ ವಿಡಿಯೋನ ಫಾಲೋ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಲೋ ವೀಕ್ಷಕ ಬಂಧುಗಳೇ, ನಾವು ಹೊರಡ್ತಾ ಇರೋ ಕ್ಷೇತ್ರ ಗಯಾ. ಇಲ್ಲಿದೆ ವಿಷ್ಣುಪಾದ. ನಮ್ಮ ಸನಾತನ ಧರ್ಮದ ಪ್ರಕಾರ ಮೃತರಾದ ಹಿರಿಯರ ಸದ್ಗತಿಗಾಗಿ ಶ್ರಾದ್ದವನ್ನು ನಡೆಸಲಾಗುತ್ತದೆ. ಸಾಮಾನ್ಯವಾಗಿ ಮೃತಪಟ್ಟ ವ್ಯಕ್ತಿಯ ಕೆಲವು ದಿನಗಳ ನಂತರ ಅದು ಪಿತೃಪಕ್ಷವಾಗಲಿ ಮತ್ತು ಅವರ 11, 10, 12ನೇ ದಿವಸದಲ್ಲಿ ನಡೆಸಲಾಗುತ್ತದೆ. ಈ ಪದ್ಧತಿಯನ್ನು ನಡೆಸಲು ಪವಿತ್ರ ನದಿ ತೀರಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಪಿಂಡ ಪ್ರದಾನವನ್ನು ಮಾಡಲು ಶ್ರೇಷ್ಠವೆಂದು ಪರಿಗಣಿಸಲ್ಪಡುವ ಒಂದು ಶ್ರೇಷ್ಠವಾದ ಒಂದು ಸ್ಥಳ ಇದಾಗಿದೆ, ಗಯಾ ಕ್ಷೇತ್ರವಾಗಿದೆ. ಇದು ಬಿಹಾರ ರಾಜ್ಯದ ರಾಜಧಾನಿ ಪಾಟ್ನಾದಿಂದ ಸುಮಾರು 100 ಕಿಲೋಮೀಟರ್ದಲ್ಲಿರುತ್ತದೆ. ಇದರ ಫಲ್ಗುಣಿ ನದಿ ತೀರದಲ್ಲಿ ಈ ಕ್ಷೇತ್ರ ಇರುತ್ತದೆ. ಇದು ಅತಿ ಪುರಾತನವಾದ ಸ್ಥಳ, ಪಾವನವಾದ ಕ್ಷೇತ್ರ ಎಂದು ಪರಿಗಣಿಸಲ್ಪಡುತ್ತದೆ. ಗೌತಮ ಬುದ್ಧನು ಜ್ಞಾನೋದಯವಾದ ಪರಮ ಪವಿತ್ರ ಕ್ಷೇತ್ರವು ಈ ಗಯಾ ಮತ್ತು ಗರುಡ ಪುರಾಣ ಮತ್ತು ವಾಯುಪುರಾಣದಲ್ಲಿ ಈ ಗಯಾ ಮಹತ್ವದ ಬಗ್ಗೆ ವರ್ಣಿಸಲಾಗಿದೆ. ಈ ಗಯಾದಲ್ಲಿರುವ ವಿಷ್ಣುಪಾದ ದರ್ಶನವು ಹಿಂದೂಗಳಿಗೆ ಅತಿ ಮುಖ್ಯವಾದ ಸ್ಥಳವಾಗಿದೆ. ಇಲ್ಲಿ ತಂದೆ ತಾಯಿಗಳಿಗೆ ಶ್ರಾದ್ದವನ್ನು ಮಾಡಿ ಅವರಿಗೆ ಮೋಕ್ಷ ಪ್ರಸಾದಿಸುವುದಾಗಿ ರಾಮಾಯಣದಲ್ಲಿ ಹೇಳಲಾಗಿದೆ. ಈ ಸ್ಥಳದಲ್ಲಿ ಶ್ರಾದ್ದ ಮಾಡಿದ 100 ವಂಶದ ಪಿತೃಗಳ, ಅಂದರೆ ಯಾರು ಇಲ್ಲಿ ಶ್ರಾದ್ದ ಮಾಡುತ್ತಾರೋ ಅವರ 100 ವಂಶಸ್ಥರಿಗೆ ಕೂಡ ಮೋಕ್ಷ ಸಿಗುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಈ ಸ್ಥಳ ಪುರಾಣದಲ್ಲಿಯ ಮಹತ್ವವು ತಿಳಿಸುತ್ತದೆ. ಗಯಾ ಕ್ಷೇತ್ರದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ಗಯಾ ಕ್ಷೇತ್ರದ ಬಗ್ಗೆ ಅಂತಂದರೆ, ಇಲ್ಲಿ ಗಯಾ ಕ್ಷೇತ್ರ, ಅಲ್ಲಿಯ ಯಾವ ರೀತಿ ಗಯಾ ಅಲ್ಲಿ ಸ್ಥಳ ಮತ್ತು ಇದಕ್ಕೆ ಇರುವ ಮಹತ್ವ, ಈ ಗಯಾ ಅಂತ ಯಾಕೆ ಇಲ್ಲಿ ಕರೀತಾ ಇದ್ದಾರೆ, ಗಯಾ ಅಂದರೆ ಏನು ಅಂತೇಳಿ ನಾನು ಇನ್ನು ಮುಂದೆ ತಿಳಿಸ್ತಾ ಇದ್ದೇನೆ. ಹಿಂದೆ ಗಯಾಸುರ ಎಂಬ ರಾಕ್ಷಸ ಬ್ರಹ್ಮದೇವನ ಕುರಿತು ಕಠಿಣವಾಗಿ ತಪಸ್ಸು ಮಾಡಿ 2 ವರಗಳನ್ನು ಪಡೆಯುತ್ತಾನೆ. ಅದೇನೆಂದರೆ, ತಾನು ಸಹ ಎಲ್ಲ ದೇವತೆಗಳಂತೆಯೇ ಶ್ರೇಷ್ಠವಾಗಿ ಮತ್ತು ಎಲ್ಲರಿಂದಲೂ ಪೂಜಿಸಲ್ಪಡೆಯು, ತನ್ನನ್ನು ಯಾರು ಮುಟ್ಟುತ್ತಾರೋ ಅವರನ್ನು ಮೋಕ್ಷಿಸಬೇಕು ಅಂದೇಳಿ, ಪವಿತ್ರ ಆಗಬೇಕು ಅಂಥೇಳಿ ಒಂದು ವರವನ್ನು ಬ್ರಹ್ಮನಿಂದ ಪಡೆಯುತ್ತಾನೆ. ಆಗ ಬ್ರಹ್ಮನು ಆ ವರವನ್ನು ಕೊಡುತ್ತಾನೆ. ಆ ವರದಿಂದ ಭೂಲೋಕದಲ್ಲಿ ಪಿತೃಕಾರ್ಯಗಳು ಮತ್ತು ಧರ್ಮ ಕಾರ್ಯಗಳಿಗೆ ಕಡಿಮೆಯಾಗುತ್ತವೆ. ಇದರಿಂದ ಆತಂಕಗೊಂಡ ದೇವತೆಗಳು ಮಹಾವಿಷ್ಣುವಿನ ಮೊರೆ ಹೋಗುತ್ತಾರೆ. ಮೊರೆ ಹೋದಾಗ ಆಗ ಮಹಾವಿಷ್ಣುವು ದೇವತೆಗಳಿಗೆ ಒಂದು ಸೂಚನೆ ಕೊಡುತ್ತಾರೆ. ಲೋಕ ಕಲ್ಯಾಣಕ್ಕೋಸ್ಕರ ಈ ನಿಮ್ಮ, ಅಂದರೆ ಗಯಾಸುರನ ದೇಹದ ಮೇಲೆ ಒಂದು ಯಜ್ಞವನ್ನು ಮಾಡಬೇಕು, ಅದರಿಂದ ಲೋಕ ಕಲ್ಯಾಣವಾಗುತ್ತದೆ ಅಂಥೇಳಿ ಸಲಹೆ ನೀಡುತ್ತಾರೆ. ಆ ದೇವತೆಗಳು ಗಯಾಸುರನ ಹತ್ತಿರ ಬಂದು ಲೋಕ ಕಲ್ಯಾಣಕ್ಕೋಸ್ಕರ ಒಂದು ಯಜ್ಞ ಮಾಡಬೇಕು, ಆದರೆ ಭೂಲೋಕದಲ್ಲಿ ಅತ್ಯಂತ ಪವಿತ್ರವಾದ ಸ್ಥಳ, ಪವಿತ್ರವಾದ ಜಾಗ ಅಂದರೆ ನಿಮ್ಮ ದೇಹ ಎಂದು ಅವರಿಗೆ ಹೇಳುತ್ತಾರೆ ದೇವತೆಗಳೆಲ್ಲ ಗಯಾಸುರನಿಗೆ. ಆ ಗಯಾಸುರನು ಅದನ್ನು ಯಜ್ಞ ಮಾಡಲು ಒಪ್ಪಿಕೊಳ್ಳುತ್ತಾರೆ. ಆಗ ಗಯಾಸುರನ ದೇಹದ ಮೇಲೆ ಯಜ್ಞವನ್ನು ಮಾಡಲು ಬ್ರಹ್ಮದೇವರು ಒಂದು ವಿಶಿಷ್ಟವಾದ ಪಂಡಿತರನ್ನು ನೇಮಿಸುತ್ತಾನೆ. ಆ ಯಜ್ಞ ಮಾಡಲು ಪ್ರಾರಂಭವಾದಾಗ ಅದರಲ್ಲಿಯ ಒಂದು ಯಜ್ಞದ
ಕಂಪನದಿಂದ ಅವನ ದೇಹವನ್ನೆಲ್ಲ ಕಂಪಿಸಲು ಪ್ರಾರಂಭವಾಗುತ್ತದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಸಹ ದೇವತೆಗಳು ಕಂಗಾರುಗೊಂಡು ಯಮಲೋಕನು ತನ್ನಲ್ಲಿರುವ ಒಂದು ವಿಶೇಷ ಶಿಲೆಯನ್ನು ತಂದು ದೇಹದ ಮೇಲೆ ಇಡುತ್ತಾನೆ. ಯಾರ ಮೇಲೆ? ಗಯಾಸುರನ ದೇಹದ ಮೇಲೆ. ಆದರೂ ಸಹ ಅವನ ದೇಹದ ಕಂಪನೆ ನಿಲ್ಲೋದಿಲ್ಲ. ಕೊನೆಗೆ ವಿಷ್ಣು ದೇವರು ಆ ಬಂಡೆಯ ಮೇಲೆ ಎಲ್ಲ ದೇವರು ದೇವತೆಗಳು ಬಂದು ಸಹ ನಿಲ್ಲುತ್ತಾರೆ. ಆದರೂ ಸಹ ಅವನ ದೇಹದ ಕಂಪನ ನಿಲ್ಲೋದಿಲ್ಲ. ಆಗ ವಿಷ್ಣು ದೇವರು ಸ್ವತಃ ತಾನೇ ಬಂದು ಗದಾವತಾರ ತಾಳಿ ಅವನ ಎದೆಯ ಮೇಲಿದ್ದ ಶಿಲೆಯ ಮೇಲೆ ಕಾಲನ್ನು ಇಡುತ್ತಾನೆ. ಆಗ ಅದು ಅವನ ದೇಹ ಕಂಪನವನ್ನು ನಿಲ್ಲುತ್ತದೆ. ಆಗ ಗಯಾಸುರನು ಆ ವಿಷ್ಣುವಿನ ಅವತಾರವನ್ನು ಕಂಡು ಸಂತೋಷಗೊಂಡು ಹೇಳುತ್ತಾನೆ, ಹೇ ಮಹಾವಿಷ್ಣುವೇ, ಸದಾಕಾಲ ನೀನು ನನ್ನ ಎದೆಯ ಮೇಲೆ ನಿಂತ್ಕೊಂಡು ಎಲ್ಲ ದೇವತೆಗಳು ನನ್ನ ಎದೆಯ ಮೇಲೆ ನಿಂತ್ಕೊಂಡು ನನ್ನ ಹತ್ರ ಇಟ್ಕೊಳ್ಳು, ದಿನ ದರ್ಶನ ಕೊಡಿ. ಆಮೇಲೆ ಯಾರು ಬಂದು ನನ್ನ ಹತ್ರ ಇಲ್ಲದೆ ಇಲ್ಲಿ ಶ್ರಾದ್ದ ಪಕ್ಷಗಳು ತಮ್ಮ ಪಿತೃಕಾರ್ಯಗಳನ್ನು ಮಾಡುತ್ತಾರೆ ಅವರಿಗೆ ಮೋಕ್ಷ ಸಿಗಲಿ, ಮಾಡುವವರಿಗೂ ಸಹ ಸ್ವರ್ಗ ಪ್ರಾಪ್ತಿ ಆಗಲಿ ಎಂದು ಬೇಡಿಕೊಳ್ಳುತ್ತಾನೆ. ಆಗ ವಿಷ್ಣು ದೇವರು ಅವನ ಮೊರೆಯನ್ನು ಕೊಂಡು ಅಲ್ಲಿಯೇ ವಿಷ್ಣುಪಾದನ ಮೂಡಿಸುತ್ತಾ ಇದು ಮಾಡುತ್ತಾನೆ. ಅದಕ್ಕೋಸ್ಕರ ಈ ಕ್ಷೇತ್ರಕ್ಕೆ ವಿಷ್ಣುಪಾದ ಗಯಾ ಕ್ಷೇತ್ರ ಎಂದು ಕರೆಯಲ್ಪಡುತ್ತದೆ. ಯಾರು ಇಲ್ಲಿ ತಮ್ಮ ತಮ್ಮ ವಂಶಸ್ಥರಿಗೆ, ತಂದೆ ತಾಯಿಗಳಿಗೆ ಪಿತೃಕಾರ್ಯವನ್ನು ಮಾಡುತ್ತಾರೋ ಅದು ಅವರಿಗೆ ಮೋಕ್ಷ ಪ್ರದರ್ಶಿಸುತ್ತದೆ ಎಂದು ಎಲ್ಲ ಗರುಡ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅದಕ್ಕೋಸ್ಕರ ಇಲ್ಲಿ ಯಾರು ಬಂದು ತಮ್ಮ ಪಿತೃಕಾರ್ಯಗಳನ್ನು ಮಾಡುತ್ತಾರೆ ಇದನ್ನು ಅವರಿಗೆ ಸದ್ಗತಿ ಆಗಲಿ ಅಂತಂದು ಮಹಾವಿಷ್ಣು ಹೇಳ್ಕೊಡಿದ ಇದು ಈ ಗಯಾ ಕ್ಷೇತ್ರದ ಮಹಿಮೆ. ಇನ್ನೂ ನನ್ನ ವಿಡಿಯೋಗಳನ್ನು ನೋಡಲು ಇಷ್ಟಪಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.